ಆ ಮುಖಾಂತರ ನವಾಮಿ ಉಪ್ಪೂರು ತಂಡಕ್ಕೆ ದಾಂಡುಗಾರಿಕೆಯೂ ಕೂಡ. ಮೊದಲ ಓಪನರ್ಸ್ ಅಂಗಣಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕೂಡ. ಆ ಬಳಿಕ ದಿನದ ಮುಂದಿನ ಪಂದ್ಯ ವಿಷ್ಣು ಕಾರ್ಕಡ ರೆಡಿ ಇರಬೇಕು. ಕುಟೀರ ಫ್ರೆಂಡ್ಸಿನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾರೆ. ನವಾಮಿ ಉಪ್ಪೂರಿನ ಮೊದಲ ಹಂತದ ಆಟಗಾರರು ಅಂಗಣಕ್ಕೆ ಹೋಗಬೇಕು. ನವಾಮಿ ಉಪ್ಪೂರಿನ ಎಕ್ಸ್ಟ್ರಾ ಪ್ಲೇಯರ್ ಬರಬೇಕು. ನವಾಮಿ ಉಪ್ಪೂರು ಮೊದಲ ಹಂತದ ಆಟಗಾರರು ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಂಡ್ರು. ಸುಕೇಶ ಮತ್ತು ಅಭಿ ಆರಂಭಿಕ ಹಂತದ ಆಟಗಾರರು ಕೂಡ ನವಾಮಿ ಉಪ್ಪೂರಿನ ಪರವಾಗಿ. ಪ್ರಾರಂಭಿಕ ಓವರಿಗಾಗಿ ಸೌತ್ ಸ್ಟಾರ್ ಜಾನ್ಸನ್ ಕುಂದಾಪುರ ಪರವಾಗಿ ಜಶಾಂತ್. ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಚೆಂಡು ಬಹಳಷ್ಟು ತಮರಿತ ಒಂದು ಎಸೆತ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಂದಿರತಕ್ಕಂತ ಒಂದು ಎಸೆತ ಫಸ್ಟ್ ಸ್ಲಿಪ್ಪಿನಲ್ಲಿ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಸೇರ್ಪಡೆಯೂ ಕೂಡ ಆ ಮುಖಾಂತರ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ ನವಾಮಿ ಉಪ್ಪೂರಿನ ತಂಡ. ಕ್ರಿಕೆಟ್ ರಂಗದಲ್ಲಿ ಒಂದಷ್ಟು ಜನಪ್ರಿಯತನ ಕಂಡಂತ ಜಾನ್ಸನ್ ಕುಂದಾಪುರ ನಾನ್ ಸ್ಟಾರ್ ಜಾನ್ಸನ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ತವರಿತೆ ಒಂದು ಎಸೆತ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಶಾರ್ಟ್ ಆಗಿತ್ತು. ಬಹಳಷ್ಟು ತವರಿತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರಕ್ಷಣ ಎಡವಿಕೆಯನ್ನ ಮಾಡಿದ್ರು. ಆ ಮುಖಾಂತರ ಮತ್ತೆ ಒಂದೊಳ ಸೇರ್ಪಡೆಯೂ ಕೂಡ. 16 ತಂಡಗಳು ಈ ಪಂದ್ಯಾಟದಲ್ಲಿ ಆಡ್ತಾ ಇದ್ದಾರೆ. ಅಗ್ರಮಾನ್ಯ ಆಟಗಾರರು ಕೂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 16 ತಂಡಗಳ ನಡುವಣ ಲೀಗ್ ಕಮ್ ನಾಕ್ಔಟ್. ಜಶಂತ ಎಸೆದಂತ ಚೆಂಡು ಬಹಳಷ್ಟು ತಮ್ಮ ರೀತಿಯ ಒಂದು ಕ್ಷೇತ್ರಕ್ಷಣ ದಾಖಲಾತಿಯನ್ನ ಕಾಣ್ತಾ ಇದೆ. ಬ್ಯಾಕಪ್ ಪಾಯಿಂಟ್ ನಲ್ಲಿ ಒಂದೋಟದ ಸೇರ್ಪಡೆಯೂ ಕೂಡ. ತಂಡದ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. ಸುಕೇಶ ಮತ್ತು ಅಭಿ ನವಾಮಿ ಉಪ್ಪೂರಿನ ಪರವಾಗಿ ಮತ್ತೆ 5ನೇ ಬಾರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ವೇಗದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸೌತ್ ಸ್ಟಾರ್ ಜಾನ್ಸನ್ ಕುಂದಾಪುರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ನವಾಮಿ ಉಪ್ಪೂರಿನ ವಿರುದ್ಧ.
ನಗೆತದ ಚೆಂಡು ತನ್ಮೂಲಕ ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶವನ್ನು ಮಾಡಿದ್ರು. ಪ್ರಾರಂಭಿಕ ಹಂತದಲ್ಲಿ ಒಂದು ಅತ್ಯುತ್ತಮ ಎಸೆತಗಾರಿಕೆ ದಾಖಲಿಸಿದಂತ ಬೌಲರ್ ಕೂಡ ಆ ಮುಖೇನ ಅಂತಿಮ ಒಂದು ಎಸೆತ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 6 ಓವರ್ನ ಪಂದ್ಯ. ಮತ್ತೆ ಜಸಂತ್ ಬಹಳಷ್ಟು ತಮರತೆ ಒಂದು ಹೊಡೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಮೊದಲ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 7 ಓಟಗಳು ವಿದೌಟ್ ಲಾಸ್. ಎರಡನೇ ಓವರಿಗಾಗಿ ಇಮ್ರಾನ್. ಎರಡು ದಿನಗಳ ಕಾಲದ ಹಗಲು ರಾತ್ರಿಯ ರಾಜ್ಯ ಮಟ್ಟದ ದಾಖಲೆ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಬಿ ಬಣದ ಮೊದಲ ಪಂದ್ಯ ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯು ಕೂಡ ಬಹಳಷ್ಟು ತವರದ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ನಲ್ಲಿ ಸುಂದರತೆ ಹೊಡೆತ. ಅಭಿ ದಾಂಡು ಮುಖಾಂತರ ಮೊದಲ ಬೌಂಡರಿಯು ಕೂಡ 4 ಓಟ ಸೇರ್ಪಡೆ ಆಗ್ತಾ ಇದೆ. ನವಾಮಿ ಉಪ್ಪೂರಿನ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯೂ ಕೂಡ. ಇಮ್ರಾನ್ ಎಸೆದಂತ ಚೆಂಡು ಸುಂದರತೆ ಒಂದು ಎಸೆತ. ರನ್ಔಟ್. ಆಘಾತವನ್ನ ಕಂಡುಕೊಳ್ತಾ ಇದೆ. ಅನಾವಶ್ಯಕ ಓಟವನ್ನು ದಾಖಲಿಸುವಂತ ಒಂದು ಪ್ರಯತ್ನಗಳ ನಡುವೆ ಎಡವಿಕೆಯನ್ನ ಕಂಡಂತ ಅಭಿ ಈ ಹಂತದಲ್ಲಿ ಶುಕೇಶನ ವಿಕೆಟ್ ಪತನವು ಕೂಡ. ನವಾಮಿ ಉಪ್ಪೂರಿನ ಎಕ್ಸ್ಟ್ರಾ ಪ್ಲೇಯರ್ ಬರಬೇಕು. ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಮತ್ತೆ ಇಮ್ರಾನ್ ಬಹಳಷ್ಟು ತಮರತೆ ಒಂದು ಹೊಡೆತ ಮುಖಾಂತರ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಯಶಸ್ಸುಗಳು ಬರ್ತಾ ಇಲ್ಲ. ಮತ್ತೆ ಒಂದು ಓಟದ ಸೇರ್ಪಡೆ. ಎರಡನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3 ಎಸೆತ ಮುಕ್ತಾಯವೂ ಕೂಡ. ಬಹಳಷ್ಟು ತಮರಿತ ಒಂದು ಹೊಡೆತವನ್ನು ಹರ್ಷಿ ದಾಖಲಿಸಿದ್ರು. ಈ ಹಂತದಲ್ಲಿ ಅನಾವಶ್ಯಕ ರನ್ಔಟ್ ಆಘಾತವು ಕೂಡ. ಎರಡನೇ ವಿಕೆಟ್ ಪತನ. ನವಾಮಿ ಉಪ್ಪೂರು ಆ ಮುಖಾಂತರ ಅಭಿ ವಾಪಸ್. ಹೊಸ ಆಟಗಾರನ ಸೇರ್ಪಡೆ. ರಾಘು ಮತ್ತು ಅಭಿ. ಹರ್ಷಿಶ್ ವಾಪಸ್ ಆದ್ರು. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಮತ್ತೆ ಇಮ್ರಾನ್ ಸುಂದರತೆ ಎಸೆತ. ವೇಗದ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಗೂಟದ ಹಿಂಬದಿಯಲ್ಲಿ ಚೇತನ್. ಬಹಳಷ್ಟು ಅನುಭವಿ ಆಟಗಾರನ ಕಂಡಂತ ಒಂದು ತಂಡ ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸೌತ್ ಸ್ಟಾರ್ ಜಾನ್ಸನ್
ಸುಂದರತೆಯ ಒಂದು ಎಸೆತ, ವಿಶಿಷ್ಟ ಶೈಲಿ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು, ಯಶಸ್ಸುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರ 2ನೇ ಓವರ್ ಸಮಾಪ್ತಿಯನ್ನ ಕಾಣ್ತಾ ಇದೆ. ತಂಡ ಮೊತ್ತ 12 ಓಟಗಳು, 12ಕ್ಕೆ 2 ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ನವಾಮಿ ಉಪ್ಪೂರಿನ ತಂಡ. ಪ್ರತಿಷ್ಠಿತ ಒಂದು ದಾಖಲೆಯ ಪಂದ್ಯಕೂಟ ಅತಿ ದೊಡ್ಡ ಮಟ್ಟದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ. ಆ ಮುಖಾಂತರ 3ನೇ ಓವರಿಗಾಗಿ ಜಶಾಂತ್ ಸ್ಲೋವರ್ ಚೆಂಡು, ರಕ್ಷಣಾತ್ಮಕ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಾಘು ಆ ಮುಖಾಂತರ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 6 ಓವರ್ನ ಪಂದ್ಯ, ಅದೆಷ್ಟರ ಮಟ್ಟಿನ ಓಟವನ್ನು ಪೇರಿಸರ್ ನೋಡಬೇಕಾಗಿದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ಬಣದ ಮೊದಲ ಪಂದ್ಯಕೂಟ ಕೂಡ ಇಲ್ಲಿ ಸಾಗ್ತಾ ಇದೆ. ನೈಗೆಚ್ಚದ ಚೆಂಡು, ಶಾರ್ಟ್ ರೈಸಿಂಗ್ ಡೆಲಿವರಿ, ಬಹಳಷ್ಟು ತವರಿತ ಒಂದು ಹೊಡೆತ. ಆ ಮುಖಾಂತರ ಸುಂದರತೆ ಒಂದು ಕ್ಷೇತ್ರಕ್ಷಣೆ ರಿಫಾಕ್ ಮಾಡಿದ್ರು. ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ. ಶಾರ್ಟ್ ಆಗಿತ್ತು, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳ ನಡುವೆ ಎಡವಿಕೆಯನ್ನು ಮಾಡಿದ್ರು. ಈ ಹಂತದಲ್ಲಿ ಅಭಿ ವಾಪಸ್ ಗಲ್ಲಿ ಭಾಗ ನಡುವಣ ತಳ್ಳುವಂತ ಪ್ರಯತ್ನಗಳ ನಡುವೆ ಎಡವಿಕೆಯನ್ನು ಕಂಡಂತ ಅಭಿ 3ನೆಯ ವಿಕೆಟ್ನ ಪತನವನ್ನು ಕಂಡುಕೊಳ್ತಾ ಇದೆ ನವಾಮಿ ಉಪ್ಪೂರಿನ ತಂಡ. ಹೊಸ ಆಟಗಾರನ ಸೇರ್ಪಡೆ ವೀಕ್ಷಿತ್. ಪ್ರಾರಂಭಿಕ ಹಂತದಲ್ಲಿ ಸ್ಪಷ್ಟ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ ಜಶಾಂತ್. ಆ ಮುಖಾಂತರ ಮತ್ತೆ 4ನೇ ಬಾರಿ ಸ್ಲೋವರ್ ಚೆಂಡು, ತಿರುವಿನ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಕೂಡ. ತಂಡ ಮೊತ್ತ 13 ಓಟಗಳು. ಸುಂದರತೆ ಎಸೆತ, ವೇಗದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ದಾಂಡುಗಾರನ ಮೊದಲ ಹಂತದಲ್ಲಿ ಕಟ್ಟಿ ಹಾಕಬಲ್ಲಂತ ಪ್ರಯತ್ನಗಳು ಮತ್ತೆ ಬೌಲರ್ ಜಶಾಂತ್ ಮಾಡ್ತಾ ಇದ್ದಾರೆ. ಒಂದು ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆ ನಡುವೆ ಅಂತಿಮ ಚೆಂಡು, ಸ್ಲೋವರ್ ಮಾದರಿ ಎಸೆತ, ತೊಳ್ಳುವಂತ ಪ್ರಯತ್ನ, ಲೇಡ್ ಕಟ್ ಶಾಟ್, ಮತ್ತೆ ಒಂದೊಳ ಸೇರ್ಪಡೆಯೂ ಕೂಡ. ಬಾಕಾ ಪಾಯಿಂಟ್ ಭಾಗದಲ್ಲಿ ದಾಖಲಿಸುವ ಮುಖೇನ ಅಂತಿಮ ಚೆಂಡಿನಲ್ಲಿ ಒಂದೋಟ ಸೇರ್ಪಡೆ ಆಗ್ತಾ ಇದೆ. 3ನೇ ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 14 ಓಟಗಳು. 14ಕ್ಕೆ 3 ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ನವಾಮಿ ಉಪ್ಪೂರು 4ನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸಬಲ್ಲಂತ ಪ್ರಯತ್ನ ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ ಸೌತ್ ಸ್ಟಾರ್ ಜಾನ್ಸನ್ ಅಂಬಲಪಾಡಿಯ ತಂಡ. ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇರತಕ್ಕಂಥ 2 ದಿನಗಳ ಕಾಲದ ವೈಭವ ಪೇರಿತ ಕ್ರಿಕೆಟ್ ರಾಜ್ಯ ಮಟ್ಟದ ಪಂದ್ಯಕೂಟ. ಖ್ಯಾತನಾಮ ಆಟಗಾರರು ಎಲ್ಲರೂ ಕೂಡ ಈ ಅಂಬಲಪಾಡಿ ಅಂಕಣಕ್ಕೆ ಬರ್ತಾರೆ. ಪ್ರತಿಷ್ಠಿತ ತಂಡಗಳು ಕೂಡ ಪಂದ್ಯಾಟವನ್ನು ಆಡ್ತಾರೆ. ಇಮ್ರಾನ್ ಎಸೆದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ನಿರೀಕ್ಷಿತ ಹಂತದಲ್ಲೇ ಓಟಗಳನ್ನು ದಾಖಲಿಸುವಂತ ಪ್ರಯತ್ನಗಳು ಮಾಡ್ತಾ ಇರ್ತಕ್ಕಂಥ ನವಾಮಿ ಉಪ್ಪೂರಿನ ತಂಡ. ಮೊದಲ ಹಂತದ ಪ್ರಮುಖ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಮಟ್ಟಿಗೆ ರನ್ಔಟ್ ರೂಪದಲ್ಲಿ ಆಘಾತವನ್ನು ಕಂಡ್ರು. ಆ ಒಂದು ಅಂಶ
ಓಟಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ. ಆ ಮುಖಾಂತರ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಮುಂದಿನ ಪಂದ್ಯ ಆಡುವಂತ ಮಾವಿಷ್ಟು ಕಾರ್ಕಳ ಮತ್ತು ಕುಟೀರ ಫ್ರಾನ್ಸ್ ರೆಡಿ ಇರಬೇಕು. ಟಾಸಿಗೆ ಬರಬೇಕು. ರಿವರ್ಸ್ ಶಾಟ್ ದಾಖಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನ ಮಾಡ್ತಾ ಇದ್ದಾರೆ. ಬ್ಯಾಕಪ್ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತು. ಆ ನಡುವೆ ಈ ಹಂತದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಅಂತಿಮ ಹಂತದಲ್ಲಿ ಓಟಗಳ ಬರದ ಜೊತೆಗೆ ಪಂದ್ಯಾಕೂಟವನ್ನು ಆಡ್ತಾ ಇರ್ತಕ್ಕಂಥ ನವಾಮಿ ಉಪ್ಪೂರು ಹೊಸ ಹುಡುಗರ ತಂಡ ಕೂಡ ಇದು. 30 ಗಜಲ ಪಂದ್ಯಾಕೂಟ ಆಡಿದಂತ ಒಂದು ತಂಡ ಕೂಡ ನವಾಮಿ ಉಪ್ಪೂರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ತಮರಿತ ಒಂದು ಹೊಡೆತ ತನ್ಮೂಲಕ ಸ್ಕಾರ್ಲಾಗಿನಲ್ಲಿ ಬೌಂಡರಿ ದಾಖಲಾತಿಯನ್ನ ಕಾಣ್ತಾ ಇದೆ. ರಘು ಈ ಬಾರಿ ಸುಂದರತೆ ಬೌಂಡ್ರಿ ದಾಖಲಿಸಿದ್ರು. 4 ಓಟದ ಸೇರ್ಪಡೆ. ತಂಡ ಮೊತ್ತ 19 ಓಟಗಳು. ನಿತ್ತಂತ ರನ್ನಿಗೆ ಚಾಲನೆಯನ್ನು ನೀಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 5ನೆಯ ಚೆಂಡು ಬೌಲರ್ ಬ್ಯಾಕ್ ಟು ಆಟ. ನೆಟ್ಟನ ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. 4ನೇ ಓವರ್ನ ಚಾಲ್ತಿಯಲ್ಲಿ ಇಮ್ರಾನ್ 5 ಎಸೆತ ಮುಕ್ತಾಯಗೊಳಿಸಿದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಕೂಡ. ತಿರುವಿನ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರ 4ನೇ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ತಂಡ ಮೊತ್ತ 20 ಓಟಗಳು. 20ಕ್ಕೆ 3 ಆಘಾತವನ್ನ ಕಂಡುಕೊಳ್ತಾ ಇದೆ ನವಾಮಿ ಉಪ್ಪೂರು. ಐದನೇ ಓವರಿಗಾಗಿ ಅನಿಲ್ ಕಾರ್ವಿ ಕುಂದಾಪುರ ಪರಿಸರದ ಮತ್ತೋರ್ವ ಯಶಸ್ವಿಯ ಅನುಭವಿ ಆಟಗಾರ ಕೂಡ 5ನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಈ ಹಂತದಲ್ಲಿ ವಿಕೆಟ್ ಕೀಪರ್ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿದ್ರು. ಮತ್ತೆ ಒಂದು ಓಟದ ಸೇರ್ಪಡೆ ಲಗ್ಬಾಯ್. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಾಜ್ಯ ಮಟ್ಟದ 2 ದಿನಗಳ ಕಾಲದ ವ್ಯವಸ್ಥಿತ 40 ಗಜಗಳ ಹಗಲು ರಾತ್ರಿಯ ಪಂದ್ಯ ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ. ಬಹಳಷ್ಟು ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ರನ್ಔಟ್ ಅವಕಾಶ ಇತ್ತು. ಆ ನಡುವೆ ಕ್ಷಿಪ್ರಗತಿಯಲ್ಲಿ ಒಂದು ಓಟವನ್ನು ಪಡ್ಕೊಂಡ್ರು. ಆ ನೆಲೆಯಲ್ಲಿ ತಂಡ ಮೊತ್ತ 22 ಓಟಗಳು. 22. 3 ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ನವಾಮಿ ಉಪ್ಪೂರಿನ ತಂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ನೆಟ್ಟನೇರ ಹೊಡೆತ. ಕೊನೆ ಹಂತದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. ಬೌಲರ್ ಬ್ಯಾಕ್ ಟು ಆಟ. ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿಯ 5ನೇ ಓವರ್ನಲ್ಲಿ. ಪಂದ್ಯ ಕೂಡ ನೇರ ಪ್ರಸಾರ ಕ್ರಿಕ್ಸೆ ಗಿರೀಶ್ ಅವರ ನೇತೃತ್ವದಲ್ಲಿ ಜೀವನ್ ಮ್ಯಾನ್ ಟೆಕ್ನಿಷಿಯನ್ ಆ ಮುಖಾಂತರ ಈ ಪಂದ್ಯ ಕೂಡದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಸುಂದರತೆ, ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನ ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಆ ನಡುವೆ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿ 5ನೇ ಓವರ್ನಲ್ಲಿ. ಮತ್ತೆ ಅನಿಲ್ ಕಾರ್ವಿ ಸುಂದರತೆ ಹೊಡೆತ, ಸ್ಲೋವರ್ ಚೆಂಡು, ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಓಟ, 2ನೇ ಓಟ ಕೂಡ
ಕ್ಲಿಯರ್ ಮಾಡ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟ. ಎರಡು ಓಟದ ಸೇರ್ಪಡೆಯೂ ಕೂಡ. ತಂಡದ ಒಟ್ಟು ಮೊತ್ತ 25 ಓಟಗಳು. ಅಂತಿಮ ಹಂತದಲ್ಲಿ ನಿಧಾನಗತಿಯ ಓಟಗಳನ್ನು ಪೇರಿಸುವಂತ ಲೆಕ್ಕಾಚಾರ ನವಾಮಿ ಉಪ್ಪೂರಿನ ತಂಡ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯೂ ಕೂಡ. ಅಂತಿಮ ಚೆಂಡು ಡಾಟ್ ಬಾಲ್ ಸೇರ್ಪಡೆ. 5ನೇ ಓವರ್ ಸಮಾಪ್ತಿಯ ನಂತರ ತಂಡ ಮತ್ತೆ 25 ಓಟಗಳು, 25 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. ಮೊದಲ ಇನ್ನಿಂಗ್ಸಿನ ಅಂತಿಮ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟರ ಮಟ್ಟಿನ ಓಟವನ್ನು ಪೇರಿಸರ್ ನೋಡಬೇಕಾಗಿದೆ ಕೂಡ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಯಶಸ್ಸನ್ನು ಕಂಡಂತ ಒಂದು ತಂಡ ಕೂಡ ಜಾನ್ಸನ್ ಕುಂದಾಪುರ. ಇಲ್ಲಿ ಸೌತ್ ಸ್ಟಾರ್ ಜಾನ್ಸನ್ ಅಂಬಲಪಾಡಿ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ಆ ಮುಖೇನ ಅಶ್ವಿಕ್ ಕೊನೆ ಓವರ್ ಚಾಲ್ತಿಯಲ್ಲಿ ರಘು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. 1 ಓಟ ಸೇರ್ಪಡೆ. ಅಂತಿಮ ಹಂತದಲ್ಲಿ ಓಟಗಳನ್ನು ಕಸಿಯುವಂತಹ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ನವಾಮಿ ಉಪ್ಪೂರಿನ ತಂಡ. 2 ದಿನಗಳ ಕಾಲದ ರಾಜ್ಯ ಮಟ್ಟದ ದಾಂಡು ಚೆನ್ನಿನ ದೊಡ್ಡ ಮಟ್ಟದ ಪಂದ್ಯಾಕೂಟ ಕೂಡ. ಶಾರ್ಟ್ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಕವರ್ ಪಾಯಿಂಟ್ ನಲ್ಲಿ ಸುಂದರತೆ ಬೌಂಡ್ರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. 4 ಓಟ ಸೇರ್ಪಡೆಯೂ ಕೂಡ. ಬಹಳಷ್ಟು ತವರಿದ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ತನ್ಮೂಲಕ ಈ ಹಂತದಲ್ಲಿ ವೀಕ್ಷಿತ್ ಈ ಹಿಂದೆ ಅತ್ಯುತ್ತಮ ಒಂದು ಬೌಂಡರಿಯನ್ನು ದಾಖಲಿಸಿದಂತ ಆಟಗಾರ ಇವಾಗ ನಿಯಮದ ಉಲ್ಲಂಘನೆ ಸಿಕ್ಸರ್ ದಾಖಲಿಸಿದ್ರು. 4ನೇ ವಿಕೆಟ್ ಪತನವೂ ಕೂಡ. ವೀಕ್ಷಿತ್ ನಿತೇಶ್ ಹೊಸ ಆಟಗಾರನ ಸೇರ್ಪಡೆ. ನಿತೇಶ್ ಸುಂದರತೆ ಎಸೆತ, ತಿರುವಿನ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಅಶ್ವಿಕ್ 4 ಎಸೆತ ಮುಕ್ತಾಯಗೊಳಿಸಿದ್ದಾರೆ. ಅಂತಿಮ 2 ಎಸೆತ. ಬಹಳಷ್ಟು ಉತ್ತಮ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕೊನೆ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನ ಕಾಣ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಮುಖಾಂತರ 31ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ವೇಗದ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡ. ಮತ್ತ 31 ಓಟಗಳು, 32ರ ಟಾರ್ಗೆಟ್. ಮಾವಿಷ್ಟು ಕಾರ್ಕಡ ಕ್ಯಾಪ್ಟನ್ ಬರಬೇಕು. ಕುಟೀರ ಫ್ರಾನ್ಸ್ ಕ್ಯಾಪ್ಟನ್. 2 ತಂಡದ ಕ್ಯಾಪ್ಟನ್ಸ್ಗಳು ಬರಬೇಕಾಗಿ ಕೇಳಿಕೊಂಡು ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಮಾವಿಷ್ಣು ಕಾರ್ಕಡ, ಕುಟೀರ ಫ್ರಾನ್ಸ್. 1.5 ಲಕ್ಷ ನಗದಿನ ಹಗಲು ರಾತ್ರಿಯ ಪಂದ್ಯಕೂಟ. 2 ದಿನಗಳ ಕಾಲ ಬಹಳಷ್ಟೊಂದು ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ಅಂಬಲ್ಪಾಡಿಯಲ್ಲಿ. ಆ ಮುಖಾಂತರ ಜಿಲ್ಲೆಯ ಪ್ರತಿಷ್ಠಿತ ರಾಜ್ಯದ ಖ್ಯಾತನಾಮ ಆಟಗಾರರು ಎಲ್ಲರೂ ಕೂಡ ಈ ಒಂದು ಅಂಕಣಕ್ಕೆ ಬರ್ತಾರೆ. ಮಾವಿಷ್ಣು ಕಾರ್ಕಡ ಕ್ಯಾಪ್ಟನ್ ಬರಬೇಕು. ಮೂವತ್ತ ಟಾರ್ಗೆಟ್. ಮಾವಿಷ್ಣು
ಕಾರ್ಕಳದ ಕ್ಯಾಪ್ಟನ್ ಬರಬೇಕು, ಲಾಸ್ಟ್ ಕಾಲ್ ನೋಡಿ. ಮೂವತ್ತ 2ರ ಚೇಸಿಂಗ್ ಪ್ರಕ್ರಿಯೆನ ಮಾಡಬೇಕಾಗಿರ್ತಕ್ಕಂಥ ಸೌತ್ ಸ್ಟಾರ್ ಜಾನ್ಸನ್ ಅಂಬಲ್ಪಾಡಿಯ ತಂಡ ಮೊದಲ ಬಿರುಸಿನ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅನಿಲ್ ಕಾರ್ವಿ ಮತ್ತು ರಿಫಾಕ್ ಮಣಿಪುರ. ಮಾವಿಷ್ಣು ಕಾರ್ಕಳ ತಂಡದ ಯಾವುದೇ ಒಬ್ಬ ಆಟಗಾರ ಬಂದು ಜೆರ್ಸಿ ಕಲೆಕ್ಟ್ ಮಾಡಿ. ಆರಂಭಿಕ ಹಂತದ ಆಟಗಾರರು ಅನಿಲ್ ಕಾರ್ವಿ ಮತ್ತು ರಿಫಾಕ್. ಗುರು ಎಸ್ಗಾರಿಕೆಲೆ ಮೊದಲ ಚೆಂಡು ಬಹಳಷ್ಟು ತವರದ ಹೊಡೆತ, ತನ್ಮೂಲಕ ಕವರ್ ಪಾಯಿಂಟ್ ನಲ್ಲಿ ಅನಿಲ್ ಕಾರ್ವಿ ವೆರಿ ಫಾಸ್ಟ್ ಬಾಲ್. ಮೊದಲ ಚೆಂಡಿಗೆ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ. ರಾಜ್ಯದ ಪ್ರತಿಷ್ಠಿತ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೀಗಿನ ಮೊದಲ ಪಂದ್ಯಕೂಟ ಕೂಡ ಬಿ ಬಣದಲ್ಲಿ ಸಾಗ್ತಾ ಇದೆ. ದಿನದ ಮುಂದಿನ ಪಂದ್ಯಾಟವನ್ನು ಆಡುವಂತ ಮಾವಿಷ್ಣು ಕಾರ್ಕಳ ನಮ್ಮ ಮುಖ್ಯ ವೇದಿಕೆಯಲ್ಲಿ ರಾಜ್ಯದ ಹಿರಿಯ ವೀಕ್ಷಕ ವಿರಣಗಾರರಾಗಿರ್ತಕ್ಕಂಥ ವಿನಯ್ ಉದ್ಯಾವರ್ ಅವರ ಮುಖೇನ ಆಡುವ ತಂಡಕ್ಕೆ ಜೆರ್ಸಿ ನೀಡಿ ಹಸ್ತಾಂತರಿಸ್ತಾ ಇದ್ದಾರೆ, ಸಮವಸ್ತ್ರವನ್ನು ನೀಡಿ ಹಸ್ತಾಂತರಿಸ್ತಾ ಇದ್ದಾರೆ. ಆ ಮುಖಾಂತರ 2ನೇ ಚೆಂಡು ಕೂಡ ಬೌಂಡರಿ ದಾಖಲಿಸಿದಂತ ಅನಿಲ್ ಕಾರ್ವಿ ಮತ್ತೆ ಗುರು 3ನೆಯ ಬಾರಿ ಬಹಳಷ್ಟು ತವರ್ತ ಹೊಡೆತ, ತನ್ಮೂಲಕ ಡಿಂಬಿಡ್ ವಿಕೆಟ್ ನಲ್ಲಿ ಮತ್ತೊಂದು ಭರ್ಜರಿ ಬೌಂಡರಿ. ಇವಾಗ ಅನಿಲ್ ಕಾರ್ವಿ ಕುಂದಾಪುರ ಪರಿಸರ ಕಂಡಿರ್ತಕ್ಕಂಥ ಬಹಳಷ್ಟೊಂದು ಉತ್ತಮ ರೀತಿಯ ಜನಪ್ರಿಯ ಆಟಗಾರ. ಈ ಮಾದರಿಯ ಪಂದ್ಯಕೂಟದಲ್ಲಿ ಯಶಸ್ಸನ್ನ ಕಾಣ್ತಾ ಇರ್ತಕ್ಕಂಥ ಅನುಭವಿ ಕ್ರಿಕೆಟಿಗ ಕೂಡ ಇವಾಗ 3ನೇ ಬೌಂಡರಿಯನ್ನು ದಾಖಲಿಸಿದ್ರು. ಹ್ಯಾಟ್ರಿಕ್ ಬೌಂಡರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 12 ಓಟಗಳು. 32ರ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ. ಸೌತ್ ಸ್ಟಾರ್ ಜಾನ್ಸನ್ ಅಂಬಲ್ಪಾಡಿಯ ತಂಡ ಮತ್ತೆ ಗುರು ನವಾಮಿ ಫ್ರಾನ್ಸ್ ಸೂಪೂರಿನ ಪರವಾಗಿ 4ನೇ ಬಾರಿ. ಬಹಳಷ್ಟು ತವರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಮೊದಲ ಓವರ್ನಲ್ಲಿ. ಸ್ಲೋವರ್ ಚೆಂಡು, ಬಹಳಷ್ಟು ತವರಿತ ಒಂದು ಹೊಡೆತ, ಓಟಗಳು ಬರ್ತಾ ಇಲ್ಲ. ಪ್ರಾರಂಭಿಕ 1ರಿಂದ 3 ಬೌಂಡರಿಗೆ ಅವಕಾಶ ಮಾಡಿಕೊಟ್ಟಂತ ಗುರು ಆ ಬಳಿಕ ದಾಂಡುಗಾರನ ಗಮನಿಸಿದ್ರು. ಒಂದು ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಓವರ್ನ ಚಾಲ್ತಿಯ ಅಂತಿಮ ಚೆಂಡಿಗಾಗಿ ಸ್ಲೋವರ್ ಚೆಂಡು, ತನ್ಮೂಲಕ ದಾಂಡು ಬಿಟ್ಟು ಮೈಯ ಸ್ಪರ್ಶವನ್ನ ಕಂಡುಕೊಳ್ತಾ ಇದೆ. ಬೌಂಡ್ರಿ. ನಾಲ್ಕೋಟದ ಸೇರ್ಪಡೆಯೂ ಕೂಡ. ಆ ಮುಖಾಂತರ ತಂಡ ಮೊತ್ತ 16 ಓಟಗಳು. ಮಾವಿಷ್ಣು ಕ್ಯಾಪ್ಟನ್ ಬರಬೇಕು ಟಾಸಿಗಾಗಿ. ಇಮಿಡಿಯೇಟ್ ಆಗಿ ಬರಬೇಕು, ಡಿಲೇ ಮಾಡಬೇಡಿ ದಯವಿಟ್ಟು. ಮಾವಿಷ್ಣು ಕಾರ್ಕಳ ಗಣೇಶ ಹಸ್ಗಾರಿಕೆಯಲ್ಲಿ ಮತ್ತೋರ್ವ ಅನುಭವಿ ಆಟಗಾರ ಕೂಡ ಗಣೇಶ ನವಾಮಿ ಉಪೂರಿನ ಪರವಾಗಿ 2ನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಂಡ್ರು. ರಿಫಾಕ್ ಮಣಿಪುರ
ಹೊರ ತಿರುವಿನ ಚೆಂಡು ವೈಡ್ ಬಾಲ್. ಬಹಳಷ್ಟು ಉತ್ತಮವಾದ ಹೊಡೆತ ತನ್ಮೂಲಕ ಸುಂದರತೆಯ ಒಂದು ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ರಿಫಾಕ್. ಮಣಿಪುರ ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ. ಮತ್ತೆ ಗಣೇಶ್ ಸುಂದರತೆ ಹೊಡೆತ ಕೊನೆ ಹಂತದಲ್ಲಿ ಕ್ಷೇತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ತಂಡ ಮತ್ತೆ 21, 32 ಟಾರ್ಗೆಟ್ ಕೂಡ. ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ಡಿಫೆಕ್ಷ ಕವರ್ಸ್ ನಲ್ಲಿ ಸುಂದರತೆ ಒಂದು ಗ್ಯಾಪ್ ಶಾಟ್ ಕೂಡ. ರಿಫಾಕ್ ಮಣಿಪುರ ದಾಂಡು ಮುಖಾಂತರವಾಗಿ ಬರ್ತಾ ಇದೆ. 2ನೇ ಬೌಂಡರಿ ದಾಖಲಾತಿಯನ್ನ ಕಾಣ್ತಾ ಇದೆ. ತಂಡ ಮೊತ್ತ 25. ಮಹಾವಿಷ್ಣು ಕಾರ್ಕಳ ಕ್ಯಾಪ್ಟನ್. ಬಹಳ ಸುತ್ತಮುತ್ತ ಒಂದು ಎಸೆತ ತೀರಾ ಕ್ಲೋಸ್ ಆಗಿತ್ತು. ಲಾಸ್ಟಿಕ್ ನಲ್ಲಿ ಬಿದ್ದಂತ ಚೆಂಡು ಕ್ಲಿಕ್ ಮಾಡಿದ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 2ನೇ ಓವರ್ ನಲ್ಲಿ ಗಣೇಶ 4 ಎಸೆತ ಮುಕ್ತಾಯಗೊಳಿಸಿದ್ದಾರೆ. 5ನೇ ಬಾರಿ ವಿಶಿಷ್ಟ ಶೈಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಕೊನೆ ಹಂತದಲ್ಲಿ ವೈಡ್ ಬಾಲ್ ಔಟ್ ಸೈಡ್ ದ ಲಾಸ್ಟಿಕ್ ಮಾದರಿಯಲ್ಲಿ ಹಾದು ಹೋಗ್ತಾ ಇದೆ. ಇತರ ಓಟಕ್ಕೆ ಅವಕಾಶವನ್ನು ಮಾಡಿದ್ರು. ತಂಡದ ಒಟ್ಟು ಮೊತ್ತ 26 ಓಟಗಳು. ಜಯಕ್ಕಾಗಿ 6 ಓಟಗಳು ಬರಬೇಕು. ಶಾಟ್ ಆಗಿತ್ತು. ಸುಂದರತೆ ಹೊಡೆತ ತನ್ಮೂಲಕ ಮತ್ತೊಂದು ಭರ್ಜರಿ ಬೌಂಡರಿ ದಾಖಲಿಸಿದಂತ ರಿಫಾಕ್ ಲಘು ಬೇಗನೆ ಜಯವನ್ನು ದಾಖಲಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ತಂಡ ಮೊತ್ತ 30. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಸೌತ್ ಸ್ಟಾರ್ ಜಾನ್ಸನ್ ಲೋ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಮತ್ತೆ ಬೌಂಡರಿಯು ಕೂಡ. 2 ಓವರ್ ನಲ್ಲಿ ಪಂದ್ಯಾಕೂಟವನ್ನು ಮುಗಿಸ್ತಾ ಇದ್ದಾರೆ ಸೌತ್ ಸ್ಟಾರ್ ಜಾನ್ಸನ್ ಅಂಬಲ್ಪಾಡಿಯ ತಂಡ. ಹಲೋ, ನವಮಿ ವರ್ಸಸ್ ಮಹಾವಿಷ್ಣು ಮುಂದಿನ ಪಂದ್ಯಾಟ ಇರುತ್ತೆ. ಮಹಾವಿಷ್ಣು ವರ್ಸಸ್ ನವಮಿ ಉಪ್ಪೂರು ಮುಂದಿನ ಪಂದ್ಯಾಟ ಇರ್ತದೆ. ಒಂದು 5 ನಿಮಿಷ ಬ್ರೇಕ್ ಮಾತ್ರ. ಮಹಾವಿಷ್ಣುವನ್ನ ಎದುರಿಸ್ತಾರೆ ನವಮಿ ಅವರು.